ನಮಸ್ಕಾರ ಸ್ನೇಹಿತರೆ, KS ವೈ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಬ್ಲಾಕ್ 3 ಅಲ್ಲಿ ಇಂಪಾರ್ಟೆಂಟ್ ತುಂಬ ಚಾಪ್ಟರ್ಸ್ಗಳಿವೆ. ಈಗಾಗಲೇ ನಾನು ಇಂಪಾರ್ಟೆಂಟ್ ಚಾಪ್ಟರ್ನೆಲ್ಲ ನಿಮಗೆ ಹೇಳಿದ್ದೀನಿ. ಹಾಗೆ ಸ್ವಲ್ಪ ವಿಷಯಗಳ ಬಗ್ಗೆ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಈಗ ಬ್ಲಾಕ್ 3 ಅಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ಗಳ ಬಗ್ಗೆ ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದು ಯಾವುದಪ್ಪ ಅಂತಂದ್ರೆ ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಎನ್ನುವಂಥದ್ದು 15 ಮತ್ತೆ 10 ಮಾರ್ಕ್ಸ್ಗೆ ಕೇಳ್ತಾರೆ. ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ. ಸೊ ಈ ಒಂದು ಟಾಪಿಕ್ ಬಗ್ಗೆ ನಾನು ಈಗ ಕ್ಲಾಸ್ ತಗೊಳ್ತೇನೆ. ಉಳಿದ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಈಗ ನಾವು ಸೀಮಾಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತವನ್ನ ನೋಡೋಣ. ನಿಮಗೆ ಈಸಿ ಆಗುವಂತಹ ರೀತಿಯಲ್ಲಿ ನಾನು ಈ ಕ್ಲಾಸ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಬುಕ್ಕಲ್ಲಿ ನಿಮಗೆ ಸ್ವಲ್ಪ ನೋಡುವಾಗ ಸ್ವಲ್ಪ ಟಫ್ ಅಥವಾ ವರ್ಡ್ಗಳು ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗಾಗಿ ನಿಮಗೆ ಈ ಒಂದು ಟಾಪಿಕ್ ಅನ್ನು ನಾನು ಮಾಡಿದ್ದೇನೆ. ಸೊ ಇದರ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ, ಮೊದಲಿಗೆ ನಾವು ಈ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿರೋದು ಯಾರಂತಂದ್ರೆ JB ಕ್ಲಾರ್ಕ್ ಅನ್ನುವಂತಹವರು ಈ ಒಂದು ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸ್ತಾರೆ. ಸೀಮಂತ ಉತ್ಪಾದಕತೆ ಅಂದ್ರೆ ಏನಂತ ಫಸ್ಟ್ ನೋಡೋಣ, ಆಮೇಲೆ ವಿತರಣಾ ಸಿದ್ಧಾಂತವನ್ನ ನೋಡೋಣ. ಮೊದಲಿಗೆ ಸೀಮಂತ ಉತ್ಪಾದಕತೆ ಎಂದ್ರೇನು? ಉತ್ಪಾದನೆಯಲ್ಲಿ ಒಂದು ಉತ್ಪಾದನಾಂಶವನ್ನ, ಉದಾಹರಣೆಗೆ ಕಾರ್ಮಿಕರನ್ನ ಒಂದು ಘಟಕ ಹೆಚ್ಚಿಸಿದಾಗ ಒಟ್ಟು ಉತ್ಪಾದನೆಯಲ್ಲಿ ಉಂಟಾಗುವ ಹೆಚ್ಚಳ ವಿಷಯವನ್ನೇ ಸೀಮಂತ ಉತ್ಪಾದಕತೆ ಅಂತೀವಿ. ಅಂದ್ರೆ ಒಂದು ಒಬ್ರು ಕಾರ್ಮಿಕರಿದ್ದಾರೆ, ಇಷ್ಟು ಒಂದು ಕೆಲಸ ಅಂತ ಆಗ್ತದೆ. ಈಗ ಇನ್ನೊಂದು ಕಾರ್ಮಿಕರನ್ನ ಹಾಕಿದಾಗ ಅಲ್ಲಿ ಹೆಚ್ಚಾಗ್ತದೆ, ಅಲ್ಲಿ ಉತ್ಪಾದನೆ ಇನ್ನೂ ಕೂಡ ಜಾಸ್ತಿ ಆಗ್ತದಲ್ವಾ. ಅಲ್ಲಿ ಏನು ಹೆಚ್ಚಳ ಆಗ್ತದೆ ಅದನ್ನ ಇಲ್ಲಿ ಸೀಮಂತ ಉತ್ಪಾದಕತೆ ಅಂತ ಕರಿತೀವಿ. ಸೊ ಇನ್ನು ಸರಳವಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಬ್ಬ ಹೆಚ್ಚುವರಿ ಕಾರ್ಮಿಕನನ್ನ ಕೆಲಸಕ್ಕೆ ತೆಗೆದುಕೊಂಡಾಗ ಉತ್ಪಾದನೆ ಎಷ್ಟು ಹೆಚ್ಚಾಗುತ್ತದೆ ಎನ್ನುವುದೇ ಕಾರ್ಮಿಕನ ಸೀಮಂತ ಉತ್ಪಾದಕತೆ. ಅರ್ಥ ಆಯ್ತಲ್ವಾ? ಅಂದ್ರೆ ಒಬ್ಬ ಹೆಚ್ಚುವರಿ ಕಾರ್ಮಿಕನನ್ನು ತೆಗೆದುಕೊಂಡಾಗ ಎಷ್ಟು ಹೆಚ್ಚುವರಿ ಉತ್ಪಾದನೆ ಆಯ್ತು ಆ ಕಾರ್ಮಿಕನಿಂದ, ಅದುವೇ ಕಾರ್ಮಿಕನ ಸೀಮಂತ ಉತ್ಪಾದನೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈಗ ನಿಮ್ಗೆ ಇದನ್ನ ಉದಾಹರಣೆ ಸಹಿತ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಂದು ಕಾರ್ಖಾನೆಯಲ್ಲಿ 10 ಕಾರ್ಮಿಕರು ಇದ್ದಾಗ 100 ಘಟಕ ಉತ್ಪಾದನೆ ಆಗ್ತದೆ. ಅಂದ್ರೆ 10 ಜನರು ಕೆಲಸ ಮಾಡುವಾಗ ಒಂದು 100 ಘಟಕದಷ್ಟು ಉತ್ಪಾದನೆ ಆಗ್ತದೆ. ಈಗ 11ನೇ ಕಾರ್ಮಿಕರನ್ನ ಸೇರಿಸಿದಾಗ 108 ಘಟಕಗಳಾದರೆ 11ನೇ ಕಾರ್ಮಿಕನ ಸೀಮಂತ ಉತ್ಪಾದಕತೆ 8 ಘಟಕಗಳು ಎಂದು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈಗ ಸೀಮಂತ ಉತ್ಪಾದಕತೆಗಳನ್ನ ಘಟಕದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುದು. ಈಗ 10 ಜನ ಕೆಲಸಗಾರ ಇದ್ದಾರೆ, 10 ಜನರು ಕೆಲಸಗಾರ ಸೇರಿ ಒಂದು 100ರಷ್ಟು ಕೆಲಸ, 100 ಘಟಕದಷ್ಟು ಒಂದು ಕೆಲಸ ಮಾಡ್ತಾರೆ ಅಂತ ಮಾಡುವ. ಅಲ್ಲಿಗೆ ನಾವು ಇನ್ನೊಬ್ರು ಕಾರ್ಮಿಕರನ್ನ ಎಕ್ಸ್ಟ್ರಾ ಸೇರಿಸ್ತೀವಿ, ಆಗ 11 ಕಾರ್ಮಿಕರಾಯ್ತು. ಆಗ ಅಲ್ಲಿ ಕೆಲಸ ಎಷ್ಟಾಯ್ತು? 108 ಒಂದಷ್ಟು ಘಟಕದಷ್ಟು ಆಯ್ತು. ಅಲ್ಲಿ ಹೆಚ್ಚುವರಿ ಆಗಿದ್ದೆಷ್ಟು? 8. ಆ ಹೆಚ್ಚುವರಿ ಅನ್ನುವಂಥದ್ದು ಇಲ್ಲಿ ಸೀಮಂತ ಉತ್ಪಾದಕತೆಯಾಗಿರ್ತದೆ. ಸೊ ಈಗ ನಾವು ಸೀಮಂತ ಉತ್ಪಾದಕತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ವಿತರಣಾ ಸಿದ್ಧಾಂತ ಅಂದ್ರೆ ಏನು ಅಂತ ನೋಡೋಣ. ಸೀಮಂತ ಉತ್ಪಾದಕತೆ ಆದ ನಂತರ ವಿತರಣಾ ಸಿದ್ಧಾಂತ ಏನು ಅಂತ ನೋಡೋಣ. ಉತ್ಪಾದನೆಯಿಂದ ದೊರೆಯುವ ಆದಾಯವನ್ನ ಉತ್ಪಾದನಾ ಅಂಶಗಳ ನಡುವೆ ಹೇಗೆ ಹಂಚಲಾಗ್ತದೆ ಎನ್ನುವುದನ್ನ ವಿವರಿಸುವುದೇ ವಿತರಣಾ ಸಿದ್ಧಾಂತ. ಅಂದ್ರೆ ಉತ್ಪಾದನೆಯಿಂದ ದೊರೆಯುವ ಆದಾಯವನ್ನ ಉತ್ಪಾದನಾ ಅಂಶಗಳ ನಡುವೆ ಹೇಗೆ ಹಂಚಲಾಗುತ್ತದೆ ಎಂಬುದನ್ನು ವಿವರಿಸುವ ಸಿದ್ಧಾಂತವೇ ವಿತರಣಾ ಸಿದ್ಧಾಂತ ಆಗಿರ್ತದೆ. ಅಂದ್ರೆ ಉತ್ಪಾದನೆಯಲ್ಲಿ ಭಾಗವಹಿಸುವ 4 ಅಂಶಗಳಿಗೆ ಆದಾಯ ಹೇಗೆ ಸಿಗುತ್ತದೆ ಎನ್ನುವುದನ್ನ ಇಲ್ಲಿ ನೋಡಬಹುದು. ಅಂದ್ರೆ ಉತ್ಪಾದನೆಯಲ್ಲಿ ಭಾಗವಹಿಸುವಂತ 4 ಅಂಶಗಳು ಯಾವುದು? ಒಂದು ವಸ್ತುವನ್ನು ಉತ್ಪಾದಿಸಬೇಕಾದ್ರೆ ನಮಗೆ ಮೊದಲೇನ್ ಬೇಕು? ಭೂಮಿ ಬೇಕು, ಕಾರ್ಮಿಕರು ಬೇಕು, ಬಂಡವಾಳ ಬೇಕು, ಉದ್ಯಮಿ ಬೇಕು. ಸೊ ಭೂಮಿ ಅಂದ್ರೆ ಬಾಡಿಗೆ ಅಂತ ತಗೊಳ್ಬಹುದು, ಕಾರ್ಮಿಕ ಅಂದ್ರೆ ಅವನಿಗೆ ವೇತನ ಕೊಡ್ಬೇಕು, ಬಂಡವಾಳ ಅಂದ್ರೆ ಬಡ್ಡಿ ಬೇಕಾಗ್ಬೋದು, ಇನ್ನು ಉದ್ಯಮಿ ಅಂದಾಗ ಲಾಭ. ಇದಿಷ್ಟನ್ನ ನಾವು ನೋಡಬಹುದು. ಈ 4 ಏನಿದೆ ಇವು ಎಲ್ಲವೂ ಉತ್ಪಾದನಾ ಅಂಶಗಳ ನಡುವೆ. ಇದು ಉತ್ಪಾದನೆ ಏನ್ ದೊರೀತದೆ, ಈ ಉತ್ಪಾದನಾ ಅಂಶಗಳ ನಡುವೆ ಅದನ್ನ ಹೇಗೆ ಹಂಚಬೇಕು ಆ ಉತ್ಪಾದನೆಯನ್ನ ಎನ್ನುವಂತಹದನ್ನ ಇಲ್ಲಿ ವಿವರಿಸುವುದೇ ವಿತರಣಾ ಸಿದ್ಧಾಂತ ಆಗಿರುತ್ತೆ. ಇನ್ನು ಸೀಮಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಉತ್ಪಾದನಾ ಅಂಶಕ್ಕೂ ಅದರ ಸೀಮಂತ ಉತ್ಪಾದಕತೆಗೆ ಅನುಗುಣವಾಗಿ ಪ್ರತಿಫಲ ದೊರೆಯುತ್ತದೆ. ಗೊತ್ತಾಯ್ತಾ? ಅಂದ್ರೆ ಸಿದ್ಧಾಂತದ ಮುಖ್ಯ ವಿಚಾರ ಏನ್ ಹೇಳುದಾದ್ರೆ, ಉತ್ಪಾದನಾ ಅಂಶದ ಪ್ರತಿಫಲವು ಅದರ ಸೀಮಂತ ಉತ್ಪಾದಕತೆಗೆ ಸಮನಾಗಿರ್ತದೆ ಎನ್ನುವಂಥದ್ದು. ಅಂದ್ರೆ ಒಬ್ಬ ಕಾರ್ಮಿಕನನ್ನ ಹೆಚ್ಚುವರಿಯಾಗಿ ನೇಮಿಸಿಕೊಂಡಾಗ ಅವನಿಂದ ಸಂಸ್ಥೆಗೆ 500 ಮೌಲ್ಯದ ಹೆಚ್ಚುವರಿ ಉತ್ಪಾದನೆ ಆಗ್ತದೆ ಅನ್ಕೊಳ್ಳಿ. ಅಂದ್ರೆ ಒಬ್ಬನ ತಗೊಳ್ತೀವಿ ಹೆಚ್ಚುವರಿಯಾಗಿ, ಅವನಿಂದ ಎಕ್ಸ್ಟ್ರಾ 500 ರೂಪಾಯಿ ಎಕ್ಸ್ಟ್ರಾ ಹೆಚ್ಚುವರಿ ಉತ್ಪಾದನೆ ಆಗ್ತದೆ. ಆಗ ಆ ಕಾರ್ಮಿಕನಿಗೆ 500ಕ್ಕಿಂತ ಹೆಚ್ಚು ವೇತನ ನೀಡಿದ್ರೆ ಸಂಸ್ಥೆಗೆ ನಷ್ಟ ಆಗ್ತದೆ. ಅಂದ್ರೆ ಅವನಿಗೆ 500 ರೂಪಾಯಿ ಸಂಬಳ ಕೊಡ್ತಾರೆ, 500 ರೂಪಾಯಿ ಎಕ್ಸ್ಟ್ರಾ ದುಡ್ಡಿದ್ದನಂತ ಇನ್ನೂ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರೆ ಸಂಸ್ಥೆಗೆ ಏನು ನಡೆಸ್ಕೊಳ್ತಾರೆ, ಕೆಲಸ ಮಾಡಿಸ್ಕೊತಾರಲ್ವಾ, ಅವರಿಗೆ ನಷ್ಟ ಆಗುತ್ತೆ. ಅದೇ 500ಕ್ಕಿಂತ ಕಡಿಮೆ ಸಂಬಳ ನೀಡಿದ್ರೆ ಆ ಕಾರ್ಮಿಕ ಏನಿದಾನೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಇಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾರ್ಮಿಕನ ವೇತನವು ಅವನ ಸೀಮಂತ ಉತ್ಪಾದಕತೆಯೊಂದಿಗೆ ಸಂಬಂಧ ಹೊಂದಿರ್ತದೆ. ಅಂದ್ರೆ ಅವನು ಕೆಲಸ ಮಾಡುವಂತ ವೇತನ ಇದೆ, ಅವನ ಉತ್ಪಾದಕತೆ ಏನಿದೆ ಅದ್ರ ಜೊತೆ ಸಂಬಂಧ ಹೊಂದಿರುತ್ತೆ. ಅಂದ್ರೆ ಅವನಿಂದ ಎಷ್ಟು ಹೆಚ್ಚುವರಿ ಉತ್ಪಾದನೆ ಆಗಿದೆ ಅದರ ಮೇಲೆ ಅವನ ವೇತನ ಕೂಡ ಡಿಪೆಂಡ್ ಆಗಿರ್ತದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿದೆ.
ಸೊ ಈ ಸೀಮಂತ ಉತ್ಪಾದನೆಯಲ್ಲಿ 3 ಪರಿಕಲ್ಪನೆಗಳು ಇರ್ತವೆ. ಅದು ಯಾವುದೆಲ್ಲ ಅಂತಂದ್ರೆ, ಒಂದು ಒಟ್ಟು ಉತ್ಪನ್ನ ಟೋಟಲ್ ಪ್ರಾಡಕ್ಟ್, 2 ಸರಾಸರಿ ಉತ್ಪನ್ನ ಅಂದ್ರೆ ಎವರೇಜ್ ಪ್ರಾಡಕ್ಟ್, 3 ಸೀಮಂತ ಉತ್ಪನ್ನ ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್. ಈ ಒಂದು ಹೆಚ್ಚುವರಿ ಘಟಕದ ಉತ್ಪಾದನಾಂಶವನ್ನು ಬಳಸಿದಾಗ ಒಟ್ಟು ಉತ್ಪಾದನೆಯಲ್ಲಿ ಆಗುವ ಹೆಚ್ಚಳ ಏನಿದೆ ಅದನ್ನೇ ಸೀಮಂತ ಉತ್ಪನ್ನ ಅಂತೀವಿ. ಸೊ ಇದು ಉತ್ಪಾದನಾ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಳಿ ಇರುವಂತಹ 3 ಪರಿಕಲ್ಪನೆಗಳು ಯಾವುದು, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತೆ ಸೀಮಂತ ಉತ್ಪನ್ನ. ಈಗ ನಾವು ಒಟ್ಟು ಉತ್ಪನ್ನವನ್ನು ಹೇಳುದಾದ್ರೆ, ಒಂದು ಉತ್ಪಾದನಾ ಅಂಶದ ಮೇಲೆ ನಿರ್ದಿಷ್ಟ ಪ್ರಮಾಣವನ್ನ ಬಳಸಿದಾಗ ದೊರೆಯುವ ಒಟ್ಟು ಉತ್ಪಾದನೆಯೇ ಒಟ್ಟು ಉತ್ಪನ್ನ ಆಗಿರುತ್ತೆ. ಅಂದ್ರೆ ಒಂದು ಉತ್ಪಾದನಾ ಅಂಶದ ಮೇಲೆ ನಿರ್ದಿಷ್ಟ ಇಂತಿಷ್ಟು ಪ್ರಮಾಣದಲ್ಲಿ ಬಳಸಿದಾಗ ನಮಗೆ ಸಿಗುವಂತ ಒಟ್ಟು ಉತ್ಪಾದನೆ ಏನಿದೆ ಅದನ್ನೇ ಒಟ್ಟು ಉತ್ಪನ್ನ ಎಂದು ಕರಿತೀವಿ. ಇನ್ನು ಸರಾಸರಿ ಉತ್ಪನ್ನ ಅಂದ್ರೆ ಒಟ್ಟು ಉತ್ಪನ್ನವನ್ನ ಉತ್ಪಾದನಾ ಅಂಶಗಳ ಘಟಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಏನ್ ದೊರೆಯುತ್ತದೆ ಅದನ್ನೇ ಸರಾಸರಿ ಉತ್ಪನ್ನ ಎಂದು ಕರಿತೀವಿ. ಇನ್ನು ಮೂರನೇದು ಸೀಮಂತ ಉತ್ಪನ್ನ ಅಂದ್ರೆ ಒಂದೂವರೆ ಹೆಚ್ಚು ಘಟಕ ಉತ್ಪಾದನಾ ಅಂಶವನ್ನ ಬಳಸಿದಾಗ ಒಟ್ಟು ಉತ್ಪಾದನೆಯಲ್ಲಿ ಎಷ್ಟು ಹೆಚ್ಚಳಾಗ್ತದೆ, ಒಂದು ಹೆಚ್ಚು ಉತ್ಪಾದನಾ ಅಂಶವನ್ನು ಹಾಕಿದಾಗ ಎಷ್ಟು ಹೆಚ್ಚು ಉತ್ಪಾದನೆ ಆಗ್ತದೆ ನೋಡಿ, ಅದನ್ನೇ ಇಲ್ಲಿ ಸೀಮಂತ ಉತ್ಪನ್ನ ಎಂದು ಕರಿತೀವಿ. ಸೊ ಈ ಸೀಮಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತಗಳಿಗಿರುವಂತಹ ಅಸಂಪ್ಷನ್ಗಳು ಯಾವುದೆಲ್ಲ ಅಂತ ನೋಡುದಾದ್ರೆ, ಒಂದನೆಯದಾಗಿ ಪರಿಪೂರ್ಣ ಸ್ಪರ್ಧೆ ಇರಬೇಕು. ಅಂದ್ರೆ ಮಾರುಕಟ್ಟೆಯಲ್ಲಿ ಉತ್ಪಾದನಾ ಅಂಶಗಳಿಗೂ ಮತ್ತೆ ಉತ್ಪನ್ನಗಳಿಗೂ ಪರಿಪೂರ್ಣವಾದ ಸ್ಪರ್ಧೆ ಇರಬೇಕು. ಎರಡನೇದು ಉತ್ಪಾದನಾ ಅಂಶಗಳ ಮೇಲೆ ಚಲನಶೀಲತೆ ಇರಬೇಕು. ಅಂದ್ರೆ ಕಾರ್ಮಿಕರು ಮತ್ತು ಉತ್ಪಾದನಾ ಅಂಶಗಳು ಒಂದು ಉದ್ಯೋಗದಿಂದ ಮತ್ತೊಂದು ಉದ್ಯೋಗಕ್ಕೆ ಹೋಗಲು ಸಾಧ್ಯವಾಗಿರಬೇಕು. ಇದು ಒಂದು ಅಂಶ ಆಗಿರ್ತದೆ. ಇನ್ನು ಮೂರನೆಯದು ಉತ್ಪಾದನಾ ಅಂಶಗಳ ಸೀಮಂತ ಉತ್ಪಾದಕತೆಯನ್ನು ಅಳೆಯಲು ಸಾಧ್ಯವಾಗಬೇಕು. ಇದು ಮೂರನೇ ಅಸಂಪ್ಷನ್ ಆಗಿರುತ್ತೆ. ನಾಲ್ಕನೆಯದು ಉತ್ಪಾದನಾ ಅಂಶಗಳ ಪೂರೈಕೆ ನಿರ್ದಿಷ್ಟವಾಗಿರಬೇಕು. 5 ಉತ್ಪಾದನಾ ತಂತ್ರಜ್ಞಾನದಲ್ಲಿ ಬದಲಾವಣೆ ಇರಬಾರದು. 6 ಉತ್ಪಾದನಾ ಅಂಶಗಳು ಸ್ಥಿರವಾಗಿರಬೇಕು. ಇನ್ನು ಸೀಮಂತ ಉತ್ಪಾದಕತೆ ಮತ್ತೆ ಪ್ರತಿಫಲ ಎನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ, ಸೀಮಂತ ಉತ್ಪಾದಕತೆ ಮತ್ತೆ ಪ್ರತಿಫಲ. ಇದನ್ನ ನೋಡುದಾದ್ರೆ, ಒಬ್ಬ ಕಾರ್ಮಿಕನ ಸೀಮಂತ ಉತ್ಪಾದಕತೆ ಹೆಚ್ಚಾದರೆ ಅವನಿಗೆ ನೀಡಬಹುದಾದ ವೇತನವೂ ಹೆಚ್ಚಾಗಬಹುದು. ಅದೇ ರೀತಿ ಸೀಮಂತ ಉತ್ಪಾದಕತೆ ಕಡಿಮೆಯಾದರೆ ಅವನಿಗೆ ನೀಡುವ ಪ್ರತಿಫಲವೂ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಒಬ್ಬನ ಸೀಮಂತ ಉತ್ಪಾದಕತೆ ಹೆಚ್ಚಾದಾಗ ಅವನಿಗೆ ಸಂಬಳ ಜಾಸ್ತಿ ಕೊಡಬೇಕು, ಇನ್ನು ಅವನ ಉತ್ಪಾದಕತೆ ಕಡಿಮೆ ಆದ್ರೆ ಅವನಿಗೆ ಪ್ರತಿಫಲ ಕೂಡ ಕಡಿಮೆ ಆಗ್ತದೆ. ಇದೇ ರೀತಿಯಲ್ಲಿ ಭೂಮಿಯ ಸೀಮಂತ ಉತ್ಪಾದಕತೆ ಹೆಚ್ಚಾದಾಗ ಬಾಡಿಗೆ ಕೊಡಬೇಕು, ಕಾರ್ಮಿಕನ ಸೀಮಂತ ಉತ್ಪಾದಕತೆ ಹೆಚ್ಚಾದಾಗ ವೇತನ ಜಾಸ್ತಿ ಆಗ್ಬೇಕು, ಬಂಡವಾಳದ ಸೀಮಂತ ಉತ್ಪಾದಕತೆ ಜಾಸ್ತಿ ಆದಾಗ ಬಡ್ಡಿಯನ್ನ ಕೊಡಬೇಕು ಜಾಸ್ತಿ, ಇನ್ನು ಉದ್ಯಮಿಯ ಸೀಮಂತ ಉತ್ಪಾದಕತೆ ಆದಾಗ ಲಾಭ ಜಾಸ್ತಿ ಆಗ್ತದೆ ಎಂದು ಈ ಸಿದ್ಧಾಂತ ಹೇಳ್ತದೆ. ಇದನ್ನ ಕೂಡ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಂದು ಅಂಗಡಿಯಲ್ಲಿ ಒಬ್ಬ ಕಾರ್ಮಿಕನನ್ನ ಹೆಚ್ಚುವರಿಯಾಗಿ ನೇಮಿಸಿಕೊಳ್ತೇವೆ ಅನ್ಕೊಳ್ಳಿ. ಆ ಕಾರ್ಮಿಕನಿಂದ ದಿನಕ್ಕೆ 800 ಮೌಲ್ಯದ ಹೆಚ್ಚುವರಿ ಉತ್ಪಾದನೆ ಅಥವಾ ಮಾರಾಟ ಆಗ್ತದೆ. ಅಂದ್ರೆ ಅವನನ್ನು ಸೇರಿಸ್ಕೊಂಡ್ಮೇಲೆ ಹೆಚ್ಚುವರಿಯಾಗಿ 800 ರೂಪಾಯಿ ಎಕ್ಸ್ಟ್ರಾ ನಮ್ಗೆ ಮಾರಾಟ ಆಗ್ತದೆ. ಅಂದ್ರೆ ಆ ಕಾರ್ಮಿಕನ ಸೀಮಂತ ಉತ್ಪಾದಕತೆ ಎಷ್ಟಾಯ್ತು, 800, ಅವನು ಎಕ್ಸ್ಟ್ರಾ ಮಾಡಿರುವಂತ ಉತ್ಪಾದಕತೆ ಆಗಿರ್ತದೆ. ಈಗ ಆ ಕಾರ್ಮಿಕನಿಗೆ ನಾವು 700 ರೂಪಾಯಿ ಸಂಬಳವನ್ನ ನೀಡಿದ್ರೆ ಕಂಪನಿಗೆ 100 ರೂಪಾಯಿ ಜಾಸ್ತಿ ಸಿಗುತ್ತೆ. ಇಲ್ಲ ಆ ಕಾರ್ಮಿಕನಿಗೆ ನಾವು 900 ರೂಪಾಯಿ ಸಂಬಳ ನೋಡಿದ್ರೆ ಇಲ್ಲಿ ಕಂಪನಿಗೆ 100 ರೂಪಾಯಿ ನಷ್ಟ ಆಗತ್ತೆ. ಹೀಗಾಗಿ ಕಾರ್ಮಿಕನ ಸೀಮಂತ ಉತ್ಪಾದಕತೆ ಎನ್ನುವಂಥದ್ದು ಅವನಿಗೆ ನೀಡಬೇಕಾದ ವೇತನವನ್ನ ಪರಿಗಣಿಸ್ತದೆ. ಅಥವಾ ನಾವಾಗಲೇ ನೋಡಿದ್ವಲ್ವಾ, ಕಾರ್ಮಿಕನ ಸೀಮಂತ ಉತ್ಪಾದಕತೆ ಅವನಿಗೆ ನೀಡುವಂತ ಸಂಬಳದ ಮೇಲೆ ಸಂಬಂಧವನ್ನ ಹೊಂದಿರುತ್ತದೆ ಎನ್ನುವಂಥದ್ದು. ಹಾಗಾಗಿ ಈಗ ಅವನು 800 ರೂಪಾಯಿ ಎಕ್ಸ್ಟ್ರಾ ದುಡ್ಡ ಅಂತಾದ್ಮೇಲೆ ಅವನನ್ನ ಸೇರಿಸ್ಕೊಂಡ್ಮೇಲೆ ಅವನಿಗೆ 800 ರೂಪಾಯಿನೇ ಅವನ ಸೀಮಂತ ಉತ್ಪಾದಕತೆ ಆಗಿರ್ತದೆ. ಆಗ ಅವನಿಗೆ ನಾವು 700 ರೂಪಾಯಿ ಸಂಬಳ ಕೊಟ್ರೆ ಅವನು ದುಡ್ಡು 800, ಅವನಿಗೆ 100 ರೂಪಾಯಿ ಕಮ್ಮಿ ಆಗುತ್ತೆ. ಇಲ್ಲ ನಾವು ದುಡ್ದಿದ್ದಾನಂತ 900 ಕೊಟ್ಟಾಗ ಆ ಕಂಪನಿ ಅಥವಾ ಸಂಸ್ಥೆಯಿಂದ ಅವರಿಗೆ 100 ರೂಪಾಯಿ ಲಾಸ್ ಆಗುತ್ತೆ. ಹಾಗಾಗಿ ಯಾವಾಗ್ಲೂ ಕಾರ್ಮಿಕನ ಸೀಮಂತ ಉತ್ಪಾದಕತೆ ಏನಿದೆ ಅವನಿಗೆ ನೀಡಬೇಕಾದ ವೇತನವನ್ನು ಪರಿಗಣಿಸ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಸೀಮಂತ ಉತ್ಪಾದಕತೆ ಎನ್ನುವಂಥದ್ದು ಯಾಕೆ ಕಡಿಮೆ ಆಗ್ತಾ ಹೋಗ್ತದೆ ಅಂತ ನೋಡುದಾದ್ರೆ, ಇಲ್ಲಿ ಸೀಮಂತ ಉತ್ಪನ್ನದ ಇಳಿಮುಖ ನಿಯಮವನ್ನು ನಾವು ನೆನ್ಪು ಮಾಡ್ಕೋಬೇಕು. ಸೀಮಂತ ಉತ್ಪನ್ನದ ಇಳಿಮುಖ ನಿಯಮ ಅಂದ್ರೆ ಇಳಿಮುಖ ಸೀಮಂತ ಉತ್ಪಾದನೆ ಅಂತ ನಾವು ಈಗಾಗಲೇ ಒಂದು ಕ್ಲಾಸ್ ತಗೊಂಡಿದ್ವಲ್ಲ, ಅದು ಇಲ್ಲಿ ಆಗುತ್ತೆ. ಯಾವ ತರ ಅಂತಂದ್ರೆ, ಒಂದು ಉತ್ಪಾದನಾ ಅಂಶವನ್ನ ನಿರಂತರವಾಗಿ ಹೆಚ್ಚಿಸುತ್ತಾ ಹೋದಾಗ ಉಳಿದ ಅಂಶಗಳನ್ನ ಸ್ಥಿರವಾಗಿಟ್ರೆ ಒಂದು ಹಂತದ ನಂತರ ಹೆಚ್ಚುವರಿ ಉತ್ಪಾದನಾ ಅಂಶದಿಂದ ದೊರೆಯುವ ಹೆಚ್ಚುವರಿ ಉತ್ಪಾದನೆ ಕಡಿಮೆ ಆಗ್ತದೆ. ಅಂದ್ರೆ ಇದನ್ನು ಕೂಡ ನಿಮ್ಗೆ ಉದಾಹರಣೆ ಮೂಲಕ ಹೇಳಿದಾಗ ಅರ್ಥ ಆಗುತ್ತೆ. ಒಂದನೇ ಕಾರ್ಮಿಕ ಒಂದು ಸಣ್ಣ ಅಂಗಡಿ ಇರುತ್ತೆ, ಅಲ್ಲಿ ಒಬ್ಬ ಕಾರ್ಮಿಕನ ಹಾಕಿದಾಗ ಹೆಚ್ಚು ಉತ್ಪಾದನೆ ಆಗುತ್ತೆ. ಎರಡನೇ ಕಾರ್ಮಿಕನ ಹಾಕ್ತಾರೆ, ಇನ್ನಷ್ಟು ಉತ್ಪಾದನೆ ಆಗುತ್ತೆ. ಮೂರನೇ ಕಾರ್ಮಿಕರನ್ನ ಹಾಕ್ತಾರೆ, ತುಂಬಾ ಉತ್ಪಾದನೆ ಆಗುತ್ತೆ. ಹಾಗೆ ಅಂದ್ರೆ 10ನೇ, 11ನೇ, 12ನೇ ಕಾರ್ಮಿಕರನ್ನು ಅದೇ ಸಣ್ಣ ಜಾಗದಲ್ಲಿ ಸೇರಿಸ್ತಾ ಹೋದ್ರೆ ಎಲ್ಲರಿಗೂ ಸಾಕಷ್ಟು ಕೆಲಸ ಸಿಗದೆ ಸೀಮಂತ ಉತ್ಪಾದಕತೆ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಇದಕ್ಕೆ ಇಲ್ಲಿ ಇಳಿಮುಖ ಉತ್ಪನ್ನ ಸೀಮಾಂತ ಉತ್ಪನ್ನ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಅಂದ್ರೆ ಒಬ್ಬೊಬ್ಬರನ್ನೇ ಸೇರಿಸ್ಕೊಂಡು ಹೋದಾಗೆ ಮೊದಲಿಗೆ ಹೆಚ್ಚು ಹೆಚ್ಚು ನಮ್ಗೆ ಸಂಪಾದನೆ ಆದ್ರೂ ಕೊನೆಗೆ ಜಾಸ್ತಿ ಜನ ಆದ ನಂತರ ಅಲ್ಲಿ ಅದು ಇಳಿಮುಖವಾಗಿ ಹೋಗುತ್ತೆ. ಅದನ್ನೇ ಇಲ್ಲಿ ಇಳಿಮುಖ ಯಾಕೆ ಆಗ್ತದೆ ಅಂದ್ರೆ, ಜಾಸ್ತಿ ಕೆಲಸಗಳನ್ನು ಹಾಕೊಂಡಾಗ ಕೊನೆಗೆ ಕೆಲಸವೇ ಇಲ್ಲದಂತಾಗಿ ಅಲ್ಲಿ ಉತ್ಪಾದಕತೆ ಕಡಿಮೆ ಆಗುವುದೇನಿದೆ ಇದನ್ನೇ ನಾವಿಲ್ಲಿ
ಸೀಮಂತ ಉತ್ಪಾದಕತೆ ಯಾಕೆ ಕಡಿಮೆ ಆಗ್ತದೆ ಅನ್ನುವಂಥದ್ದು ಇದಕ್ಕೆ ಉದಾಹರಣೆ ಆಗಿರ್ತದೆ. ಅಂದ್ರೆ ಇಲ್ಲಿ ಸೀಮಂತ ಉತ್ಪನ್ನದ ಇಳಿಮುಖ ನಿಯಮ ಇಲ್ಲಿ ನಡೀತದೆ ಅನ್ನುವಂಥದ್ದನ್ನ ನಾವೀಗ ಅರ್ಥ ಮಾಡ್ಕೊಳ್ತೇವೆ. ಗೊತ್ತಾಯ್ತಲ್ವಾ ಈಗ? ಈಗ ನಾವು ಈ ಸಿದ್ಧಾಂತದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಈ ಸಿದ್ಧಾಂತವು ನಮಗೆ ಕೆಲವು ಪ್ರಮುಖ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಒಂದನೆಯದು ಉತ್ಪಾದನಾ ಅಂಶಗಳಿಗೆ ಪ್ರತಿಫಲ ಹೇಗೆ ನಿರ್ಧಾರವಾಗುತ್ತದೆ ಎನ್ನುವುದನ್ನು ವಿವರಿಸುತ್ತದೆ. 2, ವೇತನ, ಬಾಡಿಗೆ, ಬಡ್ಡಿ ಮುಂತಾದ ಲಾಭದ ಬಗ್ಗೆ ತಿಳಿಯಲು ಕೂಡ ಸಹಾಯ ಮಾಡುತ್ತೆ. 3ನೇದು ಉತ್ಪಾದನಾಂಶವನ್ನ ಎಷ್ಟು ಪ್ರಮಾಣದಲ್ಲಿ ಹೇಗೆ ಬಳಸಬೇಕು ಎಂಬ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ. 4, ಉದ್ಯಮಿಗಳು ಕಾರ್ಮಿಕರನ್ನು ಮತ್ತೆ ಇತರ ಉತ್ಪಾದನಾ ಅಂಶಗಳನ್ನು ನೇಮಿಸಿಕೊಳ್ಳುವಾಗ ಸೀಮಂತ ಉತ್ಪಾದಕತೆಯನ್ನ ಪರಿಗಣಿಸ್ತಾರೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇದಿಷ್ಟು ಕೂಡ ಸಿದ್ಧಾಂತದ ಮಹತ್ವ ಆಗಿರ್ತದೆ. ಅಂದ್ರೆ ಮೊದಲನೆಯದು ಉತ್ಪಾದನಾಂಶಗಳಿಗೆ ಪ್ರತಿಫಲ ಹೇಗೆ ನೀಡಬೇಕು ಎಂದು ನಿರ್ಧಾರ ಆಗ್ತದೆ. 2, ವೇತನ, ಬಾಡಿಗೆ, ಬಡ್ಡಿ ಮತ್ತೆ ಲಾಭದ ಬಗ್ಗೆ ತಿಳಿಯಲು ಸಹಾಯ. 3, ಉತ್ಪಾದನಾಂಶವನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ಬಳಸಬೇಕು ಎನ್ನುವುದನ್ನು ನಿರ್ಧಾರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. 4, ಉದ್ಯಮಿಗಳು ಮತ್ತೆ ಕಾರ್ಮಿಕರು ಮತ್ತೆ ಇತರ ಉತ್ಪಾದನಾ ಅಂಶಗಳನ್ನು ನೇಮಿಸಿಕೊಳ್ಳುವಾಗ ಸೀಮಂತ ಉತ್ಪಾದಕತೆಯನ್ನು ಪರಿಗಣಿಸಬೇಕಾಗ್ತದೆ. ಇದಿಷ್ಟು ಕೂಡ ಇದ್ರದ್ದು ಸೀಮಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತದ ಮಹತ್ವ ಆಗಿರುತ್ತೆ. ಇನ್ನು ಸಿದ್ಧಾಂತದ ಟೀಕೆಗಳು ನೋಡುವುದಾದ್ರೆ, 1, ಪರಿಪೂರ್ಣ ಸ್ಪರ್ಧೆಯ ಊಹೆ ವಾಸ್ತವದಲ್ಲಿ ಅಪರೂಪ. ಅಂದ್ರೆ ನಿಜ ಜೀವನದಲ್ಲಿ ಪರಿಪೂರ್ಣ ಸ್ಪರ್ಧೆ ಇರುವುದಿಲ್ಲ. 2ನೇದು ಸೀಮಂತ ಉತ್ಪಾದಕತೆಯನ್ನು ನಿಖರವಾಗಿ ಎಳೆಯುವುದು ಕಷ್ಟ. ಅಂದ್ರೆ ಒಬ್ಬ ಕಾರ್ಮಿಕನ ಉತ್ಪಾದನೆಗೆ ಅವನ ಕೆಲಸ ಮಾತ್ರವಲ್ಲದೆ ಯಂತ್ರ, ತಂತ್ರಜ್ಞಾನ, ನಿರ್ವಹಣೆ ಮುಂತಾದವು ಕೂಡ ಕಾರಣ ಆಗಿರ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. 3ನೇದು ಎಲ್ಲಾ ಉತ್ಪಾದನಾ ಅಂಶಗಳನ್ನು ಪ್ರತ್ಯೇಕವಾಗಿ ಅಳೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಉತ್ಪಾದನಾ ಅಂಶಗಳು ವಿತರಣಾ ಸಿದ್ಧಾಂತದ ಫಲವಾಗಿರ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. 4ನೇದು ವಾಸ್ತವಿಕ ಜಗತ್ತಿನಲ್ಲಿ ಕಾರ್ಮಿಕ ಸಂಘಗಳು, ಸರ್ಕಾರದ ನಿಯಮಗಳು ಮತ್ತೆ ಕನಿಷ್ಠ ವೇತನದಂತ ಅಂಶಗಳು ಕೂಡ ಕಾರ್ಮಿಕರ ವೇತನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದಿಷ್ಟು ಕೂಡ ಉತ್ಪಾದನಾ ವಿತರಣಾ ಸಿದ್ಧಾಂತದ ಮೇಲಿರುವಂತಹ ಟೀಕೆಗಳಾಗಿರ್ತದೆ. ಇನ್ನು ನೆಕ್ಸ್ಟ್ ಇದೊಂದು ಉಪಸಂಹಾರ ಅಥವಾ ಕೊನೆಯಲ್ಲಿ ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವುದಾದ್ರೆ, ಸೀಮಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತವು ಉತ್ಪಾದನಾ ಅಂಶಗಳಿಗೆ ಅವುಗಳ ಸೀಮಂತ ಉತ್ಪಾದಕತೆಯ ಆಧಾರದ ಮೇಲೆ ಪ್ರತಿಫಲ ಹೇಗೆ ದೊರೆಯುತ್ತದೆ ಎಂಬುದನ್ನು ಈ ಸಿದ್ಧಾಂತ ವಿವರಿಸುತ್ತದೆ ಎನ್ನುವುದನ್ನು ನಾವು ನೋಡಬಹುದು. ಅಂದ್ರೆ ಸೀಮಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತ ಉತ್ಪಾದನಾ ಅಂಶಗಳಿಗೆ ಅವುಗಳ ಸೀಮಂತ ಉತ್ಪಾದಕತೆಯ ಆಧಾರದ ಮೇಲೆ ಪ್ರತಿಫಲ ಹೇಗೆ ದೊರೆಯುತ್ತದೆ ಎನ್ನುವುದನ್ನು ನಾವು ಇಲ್ಲಿ ವಿವರಿಸಬಹುದಾದ ಒಂದು ಸಿದ್ಧಾಂತ ಇದಾಗಿರುತ್ತೆ. ಅಂದ್ರೆ ಭೂಮಿಗೆ ಬಾಡಿಗೆ ಹೇಗೆ ಕೊಡಬೇಕು, ಕಾರ್ಮಿಕರಿಗೆ ವೇತನ ಹೇಗೆ ಬೇಕು, ಬಂಡವಾಳಕ್ಕೆ ಬಡ್ಡಿ ಎಷ್ಟು ಕೊಡಬೇಕು, ಉದ್ಯಮಿಗೆ ಹೇಗೆ ಲಾಭ ಆಗ್ತದೆ ಎಂಬ ಪ್ರತಿಫಲಗಳ ನಿರ್ಧಾರದಲ್ಲಿ ಸೀಮಂತ ಉತ್ಪಾದಕತೆಯ ಪಾತ್ರವನ್ನ ಈ ಸಿದ್ಧಾಂತ ನಮಗೆ ವಿವರಿಸ್ತದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಮೊದಲಿಗೆ ನಾವು ಸೀಮಂತ ಉತ್ಪಾದಕತೆ ವಿತರಣಾ ಸಿದ್ಧಾಂತ ಅಂತ ಬಂದಾಗ ಸೀಮಂತ ಉತ್ಪಾದಕತೆ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಆಮೇಲೆ ವಿತರಣಾ ಸಿದ್ಧಾಂತ ಅಂದ್ರೆ ಏನಂತ ತಿಳ್ಕೊಳ್ಬೇಕು. ಅದಾದ ನಂತರ ಸೀಮಂತ ಉತ್ಪಾದಕತೆಯ 3 ಪರಿಕಲ್ಪನೆಗಳು ಯಾವುದೆಲ್ಲ ಅಂತ ನೋಡ್ಬೋದು. ಅಂದ್ರೆ ಒಂದು ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತೆ ಸೀಮಂತ ಉತ್ಪನ್ನ, ಇದನ್ನಷ್ಟು ನೋಡ್ಕೋಬೇಕಾಗತ್ತೆ. ಇದಾದ ನಂತರ ಸೀಮಂತ ಉತ್ಪಾದಕತೆಯ ವಿತರಣಾ ಸಿದ್ಧಾಂತದ ಊಹೆಗಳು ಅಥವಾ ಅಸಂಪ್ಷನ್ಗಳೆಲ್ಲ ಯಾವುದು ಅಂತ ನೋಡ್ಬೇಕು. ಆಮೇಲೆ ಸೀಮಂತ ಉತ್ಪಾದಕತೆ ಮತ್ತೆ ಪ್ರತಿಫಲವನ್ನ ಸ್ವಲ್ಪ ನೋಡ್ಬೇಕು. ಈಗಾಗಲೇ ನಾನು ಇದೆಲ್ಲ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಿಷ್ಟನ್ನ ನೀವು ಬರಿಬೇಕಾಗ್ತದೆ. ಆಮೇಲೆ ಸೀಮಂತ ಉತ್ಪಾದಕತೆ ಏಕೆ ಕಡಿಮೆ ಆಗ್ತದೆ ಎನ್ನುವುದನ್ನು ನಾವು ಒಂದು ಉದಾಹರಣೆಯ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ. ಅಂದ್ರೆ ಒಬ್ಬ ಕಾರ್ಮಿಕನ ತಗೊಂಡಾಗ ಹೆಚ್ಚು ಉತ್ಪಾದನೆ, 2ನೇ ಕಾರ್ಮಿಕ ತಗೊಂಡಾಗ ಇನ್ನೂ ಉತ್ಪಾದನೆ, 3ನೇ ತಗೊಂಡಾಗ ಇನ್ನೂ ಉತ್ಪಾದನೆ, ಹೀಗೆ 10, 11, 12 ಕಾರ್ಮಿಕರನ್ನು ತಗೊಳ್ತಾ ಹೋದ ಹಾಗೆ ಅಲ್ಲಿ ಜಾಗ ಕಡಿಮೆ ಆಗ್ತಾ ಹೋಗ್ತದೆ, ಕೆಲಸವೂ ಇಲ್ಲಿ ಸಿಗದೆ ಅವರೆಲ್ಲರಿಗೆ ಲಾಸ್ಟಿಗೆ ಕೊನೆ ಕೆಲಸ ಇಲ್ಲ, ಅದು ಉತ್ಪಾದಕತೆ ಕಡಿಮೆ ಆಗ್ತದೆ. ಹೀಗಾಗಿ ಅಲ್ಲಿ ಇಳಿಮುಖ ಉತ್ಪನ್ನ ಆಗ್ತದೆ. ಆದ್ರಿಂದಾಗಿ ಸೀಮಂತ ಉತ್ಪಾದಕತೆ ಉತ್ಪನ್ನ ಕಡಿಮೆ ಆಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಇನ್ನು ಈ ಸಿದ್ಧಾಂತ ಮಹತ್ವ ಏನಿದೆ ಅದನ್ನಷ್ಟು ಬರೆದು ಟೀಕೆಗಳನ್ನ ಬರೆದ್ರೆ ಕೊನೆಯಲ್ಲಿ ಒಂದು ಉಪಸಂಹಾರ ಅಥವಾ ಕೊನೆ ಒಂದು ಕನ್ಕ್ಲೂಷನ್ ಅನ್ನು ನೀವು ಬರೆದ್ರೆ ಇದಿಷ್ಟು ಪಠ್ಯಭಾಗ ಸಾಕಾಗುತ್ತೆ ಸ್ನೇಹಿತರೆ. ಸೊ ಇದನ್ನ ನಾನು ನಿಮ್ಗೆ ಡೀಟೇಲ್ ಅನ್ನೋದಕ್ಕಿಂತ ಒಂದು ಈಸಿ ವೇಲಿ ಅರ್ಥ ಆಗ್ಲಿಕ್ಕೆ ಅನ್ನುವಂತಹ ಕಾರಣಕ್ಕಾಗಿ ಇದೊಂದು ಕ್ಲಾಸ್ ಅನ್ನ ಮಾಡಿರುವಂತದ್ದು. ಇದಕ್ಕೆ ನೀವು ಸ್ವಲ್ಪ ಪಠ್ಯಭಾಗದಲ್ಲಿರುವಂತಹ ವಿಷಯವನ್ನ ಸೇರಿಸಿ ಅಥವಾ ಉದಾಹರಣೆಗಳನ್ನ ನೀವು 1-2-3 ಉದಾಹರಣೆಗಳನ್ನ ಕೊಡುವುದರ ಮೂಲಕ ಈ ಒಂದು ಪಠ್ಯಭಾಗವನ್ನ ಬ್ರೀಫ್ ಆಗಿ ಬರಿಬಹುದು ಅಥವಾ ಎಕ್ಸಾಮ್ಗೆ ಅದರಿಂದ ನಿಮ್ಗೆ ಸಹಾಯ ಆಗ್ಬಹುದು. ನಿಮ್ಗೆ ಬುಕ್ಕಲ್ಲಿ ಓದಿ ಕೂಡ ಬರೀಲಿಕ್ಕೆ ಬೇಕಾದ್ರೆ ಇಲ್ಲಿ ಕಲ್ಪನೆಗಳು, ಸೀಮಂತ ಆದಾಯ ಉತ್ಪನ್ನ ನಾನು ಈಗಾಗಲೇ ನಿಮ್ಗೆ ಏನ್ ಮಾಡಿದ್ದೀನಿ ಅದೇ ಇಲ್ಲಿ ಸೀಮಂತ ಆದಾಯ ಉತ್ಪನ್ನ ಅಥವಾ ಕಲ್ಪನೆಗಳು, ಅಸಂಪ್ಷನ್ಗಳೇನಿವೆ ಅದನ್ನೆಲ್ಲ ಬರ್ತು ಟೀಕೆಗಳಿಲ್ಲ ಈಗಾಗಲೇ ಕೊಟ್ಟಿದ್ದಾರೆ. ಈ ಟೀಕೆಗಳನ್ನೆಲ್ಲ ಕೂಡ ನೀವು ಸ್ವಲ್ಪ ಬುಕ್ಕಲ್ಲಿ ಕೂಡ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಅರ್ಥ ಆದ ರೀತಿಯಲ್ಲಿ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ನನ್ನ ಕ್ಲಾಸ್ ಅನ್ನ ಒಮ್ಮೆ ಕೇಳಿ ಬುಕ್ ಅನ್ನು ಕೂಡ ಒಂದ್ಸಲ ಓದಿದ್ರೆ ನಿಮ್ಗೆ ಅದರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪಠ್ಯಭಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರದೊಂದು ಈಸಿಯಾಗಿ ನಾನು ಕ್ಲಾಸ್ ಅನ್ನ ಈಗ ಹಾಕಿರೋದು. ಇದರಿಂದ ನಿಮ್ಗೆ ಏನಾದ್ರೂ ಸಹಾಯ ಆದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಈ ಬ್ಲಾಕ್ 3 ಇಂದ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಕ್ಲಾಸ್ಗಳು ಕೂಡ ಇವೆ, ಅವುಗಳನ್ನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಧನ್ಯವಾದಗಳು ಸ್ನೇಹಿತರೆ.